ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಮಿನಿ ಬ್ಲಾಗಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನೊಂದು ಈವೆಂಟಿಗೆ ರೆಡಿ ಆಗ್ತಾ ಇದ್ದೀನಿ. ಡ್ರೆಸ್ ಕೋಡ್ ಇದ್ದಿದ್ದೇ ಬೇರೆ, ನಾನು ರೆಡಿ ಆಗಿರೋದೇ ಬೇರೆ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ ಶರ್ಟು ಬರಲಿಲ್ಲ. ಸೊ ಹಾಗಾಗಿ ಬೇರೆ ಡ್ರೆಸ್ನೇ ಹಾಕ್ಕೊಂಡು ರೆಡಿ ಅದೇ ಈವೆಂಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಮೇಕಪ್ ಆದಮೇಲಂತೂ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ. ಮನೇಲಿ ಕೂತ್ಕೊಂಡು ಟಿಫನ್ ತಿನ್ನೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಬಾಕ್ಸ್ಗೆ ಹಾಕ್ಕೊಂಡು ಹೊರಟೆ. ನಾನು ನೋಡ್ಬೇಕಾದ್ರೆ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ನಾನು ಇದಿಷ್ಟು ಕ್ಯಾರಿ ಮಾಡ್ತೀನಿ. ನ್ಯಾಪ್ಕಿನ್, ಬ್ಲೂಟೂತ್, ಪರ್ಸ್ ಮತ್ತು ಐಡೆಂಟಿ ಕಾರ್ಡು, ಒಂದು ಲಿಫ್ಟಿಕ್ಕು, ಸ್ಪೂನು, ಟಿಶ್ಯೂ ಇದಿಷ್ಟು ನನಗಿರಲೇಬೇಕು. ಸೊ ಐರನ್ ಬಾಕ್ಸ್ ಎತ್ತಿಟ್ಟಿರಲಿಲ್ಲ, ಅಲ್ಲೇ ಇತ್ತು. ತುಂಬ ಟೈಮ್ ಆಗಿದ್ದಿದ್ದ ಕಾರಣ ಅರ್ಜೆಂಟಲ್ಲಿ ಫೋನಿಗೊಂದು ಪೋಸ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಸೊ ಈವೆಂಟ್ಗೆ ಅಂತ ತೊಗೊಂಡು ಶೂಸ್ ಹೇಗೆ ಕಾಣ್ತಿದೆ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಸಖತ್ತಾಗಿ ಕಾಣ್ತಿತ್ತು. ಸೊ ಹೋಗ್ಬೇಕಾದ್ರೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡೆ, ಅದರಲ್ಲಂತೂ ಬ್ಯೂಟಿಫುಲ್ ಆಗಿದ್ದೆ. ನೋಡ್ತಾ ನೋಡ್ತಾ ಅಷ್ಟು ಬೇಗ ನನ್ನ ಫ್ರೆಂಡ್ ಮನೆ ಬಂದೇ ಬಿಡ್ತು. ಸೊ ನನ್ನ ಹಸ್ಬೆಂಡ್ ನನ್ನ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿ ಅವ್ರ ಕಂಪ್ನಿಗೆ ಹೋದರು. ನನ್ನ ಫ್ರೆಂಡ್ ಮನೇಲಿ ಒಂದು ಸ್ವಲ್ಪ ಟೈಮ್ ಇದ್ದಿದ್ದ ಕಾರಣ ಅಲ್ಲೇ ನಾನು ಟಿಫನ್ ಮುಗಿಸ್ಕೊಂಡೆ. ನನ್ನ ಫ್ರೆಂಡ್ ರೆಡಿ ಆಗ್ತಾಯಿದ್ರು. ಸೊ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ರೀಚ್ ಆಗಬೇಕಾಗಿರುವಂಥ ಲೊಕೇಶನ್ನಿಗೆ ನಾವು ರೀಚ್ ಆದ್ವಿ. ನಾನು ಮುಂಚೆ ಎಲ್ಲ ಹೊರಗಡೆ ಎಲ್ಲೂ ಹೋಗ್ತಾ ಇರಲ್ಲ. ಸೊ ಈ ಇವೆಂಟ್ಸ್ ನನಗೊಂದು ಸ್ಪೆಷಲ್ ಆಗಿತ್ತು, ತುಂಬ ಖುಷಿಯಾಗಿತ್ತು. ಅಲ್ಲೊಬ್ಬ ಪುಟ್ಟ ಹುಡುಗ ಬಂದಿದ್ದ. ನೋಡಿ ಅವನು ನನ್ನನ್ನು ನೋಡಿಬಿಟ್ಟು ಯಾವ ರೀತಿ ಚೆನ್ನಾಗಿ ರಿಯಾಕ್ಷನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು, ನಾನಂತೂ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಮಕ್ಕಳನ್ನ ಗೋಳಿಕೊಳ್ಳೋದು, ಅವ್ರನ್ನ ಮುದ್ದಾಡೋದು, ನನಗೆ ಮಕ್ಕಳಂದ್ರೇ ಸಖತ್ ಇಷ್ಟ. ಸೊ ಅವನ ಜೊತೆ ತುಂಟತನ ಮಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಅಷ್ಟರಲ್ಲಿ ನಮ್ಮ ಟೀಮ್ ಹೆಡ್ ಮೇಡಮ್ ಬಂದುಬಿಟ್ಟು, ಸೊ ನಮ್ಗೆ ಹೇಗಿರಬೇಕು, ಹೇಗೆಲ್ಲ ನಾವು ತಿಳ್ಕೋಬೇಕು, ಹೇಗೆ ಅರ್ಥ ಮಾಡ್ಕೊಬೇಕು, ಸೊ ಮೇಕಪ್ ಫೀಲ್ಡ್ ಅಂದರೆ ಹೇಗಿರುತ್ತೆ ಅಂತ ಎಲ್ಲ ಕೂಡ ಟಿಪ್ಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಅಷ್ಟರಲ್ಲಿ ಮೇಡಮು ಮತ್ತು ಸರ್ ಬಂದು ನಮಗೆ ಸಿಂಪಲ್ಲಾಗಿ ಮೇಕಪ್ ಲುಕ್ನ ಮಾಡೋದು, ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ಅನ್ನೋ ಟಿಪ್ಸ್ ಎಲ್ಲ ಕೊಟ್ಟರು. ಹಾಗೆ ಫೈನಲಾಗಿ ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟರು. ಮೇಡಮು ಸರ್ರು ತುಂಬ ಸ್ವೀಟು. ಅವ್ರು ಮಾತಾಡ್ಸೋದು, ಹೇಳ್ಕೊಡೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ಸೊ ಸಂಜೆ ಫೈನಲಿ 5:15 ಆಗೋಯಿತು. ಅಷ್ಟರಲ್ಲಿ ನನ್ನ ಮಗಳು ಬಂದು ಸುಮಾರು ಸತಿ ಕಾಲ್ ಮಾಡಿದ್ಲು, ಮಮ್ಮಿ ನಾನು ಮನೆಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾನು ಪೈಪ್ಲೈನಿಗೆ ಬಂದು, ಪೈಪ್ಲೈನಿಂದ ಮತ್ತೆ ನಾನು ಆಟೋ ಬುಕ್ ಮಾಡಿಕೊಂಡು, ಆಟೋದಿಂದ ಮನೆಗೆ ಬರೋಷ್ಟೊತ್ತಿಗೆ 6:30 7 ಆಗೋಗಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದುಬಿಟ್ರು. ನನ್ನ ಮಗಳು, ಮಮ್ಮಿ ನಾನು ನಿನ್ನ ಮಿಸ್ ಮಾಡಿಕೊಂಡೆ ಅಂತ ಓಡಿ ಬಂದು ತಬ್ಕೊಂಡ್ರು. ಸೊ ನಾನು ಸಣ್ಣ ವಯಸ್ಸಿಂದ ಇವಳೊಬ್ಳಿಗೋಸ್ಕರ ನಾನು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗದೆ ಮನೇಲೇ ಇದ್ಕೊಂಡು ಇವಳನ್ನ ನೋಡ್ಕೊಂಡಿದ್ದೆ. ಸೊ ಹಾಗಾಗಿ ಈಗೆಲ್ಲಾದರೂ ನಾನು ಹೊರಗಡೆ ಹೋದರೆ ನನ್ನ ತುಂಬ ಮಿಸ್ ಮಾಡ್ಕೊತಾಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬ್ಯೂಟಿಫುಲ್ಲಾಗಿ ಬಂದಿರೋಂಥ ಆಪರ್ಚುನಿಟಿನೂ ಕೂಡ ನಾನು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಈ ಮಿನಿ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು.